ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕೈ ನಾಯಕರು ಈಗ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ನಿನ್ನೆಯಿಂದ ಕೂಡ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅಖಾಡಕ್ಕಿಳಿದಿದ್ದಾರೆ. ಇವತ್ತು ದಾಸರಹಳ್ಳಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರಚಾರಕ್ಕಿಳಿದಿದ್ದಾರೆ. ಕಾಂಗ್ರೆಸ್ನ ಅಭ್ಯರ್ಥಿಯ ಪರವಾಗಿ ಪ್ರಚಾರ ಜೋರಾಗ್ತಾ ಇದೆ. ಬೆಂಗಳೂರು ಉತ್ತರ ಕ್ಷೇತ್ರದ ಅಭ್ಯರ್ಥಿ ಪ್ರೊಫೆಸರ್ ರಾಜೀವ್ ಗೌಡ ಪರವಾಗಿ ಮತಬೇಟೆಗಿಳಿದಿದ್ದಾರೆ. ದೀಪ ಬೆಳಗುವುದರ ಮೂಲಕ ಪ್ರಚಾರಕ್ಕೆ ಚಾಲನೆಯನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ. ಪ್ರಜಾಧ್ವನಿ 2.0 ಮೂಲಕ ಕಾಂಗ್ರೆಸ್ ನಾಯಕರು ಈಗ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಏಕೈಕ ಮುಖ್ಯಮಂತ್ರಿ ಈ ದೇಶದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಈ ಒಂದು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಚುನಾವಣಾ ಪ್ರಚಾರ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪ್ರೊಫೆಸರ್ ರಾಜೀವ್ ಅವರ ಪರವಾಗಿ ಈ ಒಂದು ಚುನಾವಣಾ ಪ್ರಚಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನೇನು ಕೆಲವು ನಿಮಿಷಗಳಲ್ಲಿ ಈ ಜ್ಯೋತಿ ಬೆಳಗುವ ಮುಖಾಂತರ ಚುನಾವಣಾ ಪ್ರಚಾರಕ್ಕೆ ಚಾಲನೆಯನ್ನು ನೀಡುತ್ತಾ ಪ್ರೊಫೆಸರ್ ರಾಜೀವ್ ಗೌಡರವರು, ಸನ್ಮಾನ್ಯ ಆರ್ ಮಂಜುನಾಥ್ರವರು, ಈ ಕ್ಷೇತ್ರದ ನಿಕಟಪೂರ್ವ ಶಾಸಕರು ಈ ಒಂದು ಕಾರ್ಯಕ್ರಮದ ರೂವಾರಿಗಳು ಸ್ವಾಗತ ಮತ್ತು ಮಾಲಾರ್ಪಣೆ ಗೌರವ ಸಮರ್ಪಣೆ ಮಾಡಬೇಕು. ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಂದ ಮತ್ತು ನಮ್ಮ ದಾಸರಳ್ಳಿ ಸಮಸ್ತ ಕಾಂಗ್ರೆಸ್ ಮುಖಂಡರಿಂದ ಸ್ವಾಗತ ಮತ್ತು ಮಾಲಾರ್ಪಣೆ. ನಮ್ಮ ತಂದೆ ಕ್ಷೇತ್ರ ಮುಳುಬಾಗಿಲಿನ ಕುರುಡುಮಲೆಯಿಂದ ಪ್ರಚಾರವನ್ನ ಶುರು ಮಾಡಿದ್ದೇವೆ. ಈ ಕ್ಷೇತ್ರದ ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ಬೆಂಗಳೂರು ಉತ್ತರ ಕ್ಷೇತ್ರದ ಅಭ್ಯರ್ಥಿ ಪ್ರೊಫೆಸರ್ ರಾಜೀವ್ ಗೌಡ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ಗೆ ನಿಷ್ಠೆಯಾಗಿ ಕೆಲಸ, ಪಾರ್ಲಿಮೆಂಟ್ನಲ್ಲಿ 6 ವರ್ಷ ಧ್ವನಿ ಎತ್ತಿದ್ದೇನೆ. ರಾಜ್ಯದ ನಗರದ ಅಭಿವೃದ್ಧಿ ಬಗ್ಗೆ ಯೋಜನಾ ಆಯೋಗದಲ್ಲಿ ಕೆಲಸ ಮಾಡಿದ್ದೇನೆ. ಕರ್ನಾಟಕಕ್ಕೆ ಬಿಜೆಪಿ ಅನ್ಯಾಯ ಮಾಡಿದೆ ಅಂತ ಪ್ರೊಫೆಸರ್ ರಾಜೀವ್ ಗೌಡ ವಾಗ್ದಾಳಿ ನಡೆಸಿದ್ದಾರೆ. ಇದೇ ಸಂದರ್ಭದಲ್ಲಿ ಎಲೆಕ್ಷನ್ ಪ್ರಚಾರ ಶುರು ಮಾಡ್ತಾ ಇರೋದು ದಾಸರಳ್ಳಿಲಿ. ಸಿಎಂ ಅವರು ಬಂದು ನಮ್ಮ ಸೌಭಾಗ್ಯ ಇದನ್ನು ಜ್ಞಾಪಕ ಇಟ್ಕೊಂಡು ನಾವು ಮುಂದೆ ವೋಟಿಂಗ್ ಟೈಮ್ ಹೋದಾಗ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಬೇಕು ಅಂತ ನಾನು ಕೇಳ್ತೀನಿ. ನನಗೆ ಪರ್ಸನಲ್ ಆಗಿ ಎರಡನೇ ಒಂದು ಸೌಭಾಗ್ಯ ಏನು ಅಂದ್ರೆ, ಪ್ರತಿ ಸಲ ಕಾಂಗ್ರೆಸ್ ಪಕ್ಷ ಪ್ರಚಾರ ಶುರು ಮಾಡಕ್ ಮುಂಚೆ ನಮ್ಮ ತಂದೆಯ ಕ್ಷೇತ್ರ ಮುಳುಬಾಗಿಲಿಂದ ಕುರುಡುಮಲೆ ದೇವಸ್ಥಾನದಿಂದ ಶುರು ಮಾಡ್ತಾರೆ. ಸೊ ಅಲ್ಲಿ ನಮ್ಮ ತಂದೆಯವ್ರದ್ದು ಜ್ಞಾಪಕ ಇಟ್ಕೊಂಡು ಇಲ್ಲಿ ನಾವೇನ್ ಮಾಡ್ಬೋದು ಅಂತ ಒಂದು ಒಳ್ಳೆ ಒಂದು ಶುರು ಇಲ್ಲಿಂದ ಮಾಡ್ತಾ ಇದ್ದೀವಿ. ನನಗೆ ಈ ಕ್ಷೇತ್ರದ ಅಭ್ಯರ್ಥಿಯಾಗಿ ಮಾಡಿಕೊಟ್ಟಿರೋರು ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು. ಅದಕ್ಕೆ ನಾನು ಎಲ್ಲರಿಗೂ ಧನ್ಯವಾದ ಹೇಳಕ್ಕೆ ನಾನು ಬಯಸ್ತೀನಿ. ಏನಕ್ಕೆ ನನಗೆ ಟಿಕೆಟ್ ಕೊಟ್ಟರು ಅಂತ ನೀವು ಯೋಚನೆ ಮಾಡಿ. ಕೊಟ್ಟಿದ್ದು 2-3 ಕಾರಣ. ಒಂದು, ಬಹಳ ವರ್ಷದಿಂದ ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಅದರ ಮೇಲೆ 6 ವರ್ಷ ಪಾರ್ಲಿಮೆಂಟ್ ನಲ್ಲಿ ಇದ್ದಾಗ ನಾನು ನಮ್ಮ ರಾಜ್ಯದ ಧ್ವನಿಯನ್ನು ಅಲ್ಲಿ ಪಕ್ಷದ ಎಲ್ಲ ಪಕ್ಷವರು ನಮಗೆ ಗೌರವ ಕೊಡುವಂತ ಒಂದು ಕೆಲಸ ಮಾಡಿ ಬಂದಿದ್ದೀವಿ. ಅದೇ ತರ ಈಗ ನಮ್ಮ ನಗರದ ಅಭಿವೃದ್ಧಿ ಬಗ್ಗೆ, ನಮ್ಮ ರಾಜ್ಯದ ಅಭಿವೃದ್ಧಿ ಬಗ್ಗೆ ಆಗ್ಲೇ ಒಂದು 7 ತಿಂಗಳು ಯೋಜನಾ ಆಯೋಗದ ಉಪಾಧ್ಯಕ್ಷನಾಗಿ ಕೆಲಸ ಮಾಡಿ ನಮ್ಮ ಕಡೆಯಿಂದ ಏನ್ ಮಾಡಬಹುದಾಗಿತ್ತು ಆಗ್ಲೇ ತೋರಿಸಿದ್ದೀವಿ. ಈಗ ನಿಮ್ ಮುಂದೆ ಇರೋದು ಒಂದು ದೊಡ್ಡ ಮಹಾ ಸವಾಲು. ಏನ್ ಮಾಡ್ಬೇಕು ಅಂತ, ಯಾವ ವೋಟ್ ಮಾಡ್ಬೇಕು ಅಂತ ನೀವು ಯೋಚನೆ ಮಾಡಿ ಜನರ ಹತ್ರ ಹೋಗಿ ನೀವು ಕೇಳಿದಾಗ ಅವ್ರು ಹೇಳ್ತಾರೆ ಏನಕ್ಕೆ ಹಾಕ್ಬೇಕು ಕಾಂಗ್ರೆಸ್ಗೆ ಅಂತ. ಮೊದಲನೇದಾಗಿ ಹೇಳಿ, ನಾವು 4 ಸಲ ಬಿಜೆಪಿಗೆ ವೋಟ್ ಹಾಕಿದ್ದೀವಿ ಪಾರ್ಲಿಮೆಂಟ್ ಎಲೆಕ್ಷನ್ ನಲ್ಲಿ. ಆ 1 ಸಲನೂ ಅದಾದ್ಮೇಲೆ ಬಿಜೆಪಿ ಎಂಪಿಗಳು ನಮ್ಮ ಮುಂದೆ ಬಂದಿಲ್ಲ. ಯಾರಾದ್ರೂ ನೋಡಿದ್ದೀರಾ ಬಿಜೆಪಿ ಎಂಪಿನ? ಕಣ್ಣಾರೆ ನೋಡಿದ್ದೀರಾ? ಬಂದಿಲ್ಲ, ಏನೂ ಇಲ್ಲ. ಅವಕಾಶ ಕೊಟ್ಟು ಈ ರಾಜ್ಯದಿಂದ ಬಿಜೆಪಿ ಎಂಪಿ ಯಾರು ಹೋಗಿದ್ದಾರೆ ಡೆಲ್ಲಿಗೆ, ಅವರೆಲ್ಲ ಡಮ್ಮಿಗಳು. ನನಗೆ ಇವತ್ತು ಬಹಳ ಖುಷಿ ಆಗ್ತಾ ಇರೋದು ಏನು ಅಂತಂದ್ರೆ, ಕರ್ನಾಟಕದಲ್ಲಿ ಎಲೆಕ್ಷನ್ ಪ್ರಚಾರ ಶುರು ಮಾಡ್ತಾ
ದಾಸರಳ್ಳಿಲಿ ಸಿಎಂ ಅವರು ಬಂದು ನಮ್ಮ ಸೌಭಾಗ್ಯ ಇದನ್ನು ಜ್ಞಾಪಕ ಇಟ್ಕೊಂಡು ನಾವು ಮುಂದೆ ವೋಟಿಂಗ್ ಟೈಮ್ ಹೋದಾಗ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಬೇಕು ಅಂತ ನಾನು ಕೇಳ್ತೀನಿ. ನನಗೆ ಪರ್ಸನಲ್ ಆಗಿ ಎರಡನೇ ಒಂದು ಸೌಭಾಗ್ಯ ಏನು ಅಂದ್ರೆ, ಪ್ರತಿ ಸಲ ಕಾಂಗ್ರೆಸ್ ಪಕ್ಷ ಪ್ರಚಾರ ಶುರು ಮಾಡಕ್ ಮುಂಚೆ ನಮ್ಮ ತಂದೆಯ ಕ್ಷೇತ್ರ ಮುಳಬಾಗಿಲಿಂದ ಕುರುಡುಮಲೆ ದೇವಸ್ಥಾನದಿಂದ ಶುರು ಮಾಡ್ತಾರೆ. ಸೊ ಅಲ್ಲಿ ನಮ್ಮ ತಂದೆಯವ್ರದ್ದು ಜ್ಞಾಪಕ ಇಟ್ಕೊಂಡು ಇಲ್ಲಿ ನಾವೇನ್ ಮಾಡ್ಬೋದು ಅಂತ ಒಂದು ಒಳ್ಳೆ ಒಂದು ಶುರು ಇಲ್ಲಿಂದ ಮಾಡ್ತಾ ಇದ್ದೀವಿ. ನನಗೆ